ಪ್ರಾಯೋಜಕರು ಬಸವ ರೆಸಿಡೆನ್ಸಿಯಲ್ ಸ್ಕೂಲ್. ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ವಚನ
ಮನೆ ಮತ್ತು ಮನಸ್ಸುಗಳನ್ನು, ನಾವು ವಾಸ ಮಾಡುವ ಮನೆ ಮತ್ತು ಭಗವಂತ ವಾಸ ಮಾಡ್ತಕ್ಕಂಥ ಈ ಶರೀರ, ಇವುಗಳ ನಡುವೆ ಇರ್ತಕ್ಕಂಥ ಸಾಮ್ಯವನ್ನ ಅತ್ಯದ್ಭುತವಾದಂತಹ ಉದಾಹರಣೆಗಳಿಂದ ನಮ್ಮ ಕಣ್ಮುಂದೆ ಕಟ್ಟುವಂತೆ ಬಿಂಬಿಸಿದ್ದಾರೆ. ಮೊದಲನೇದು ಲೌಕಿಕವಾಗಿರ್ತಕ್ಕಂಥ ಉದಾಹರಣೆ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಒಬ್ಬ ವ್ಯಕ್ತಿ ಒಂದು ಮನೆ ಬಾಗಿಲಿಗೆ ಬಂದಿದ್ದಾನೆ. ಬಂದ ವ್ಯಕ್ತಿಗೆ ಅನುಮಾನ ಉಂಟಾಗಿದೆ, ಈ ಮನೆಯಲ್ಲಿ ಮನೆಯ ಯಜಮಾನ ಇದ್ದಾನೋ ಇಲ್ಲವೋ? ಅನುಮಾನಕ್ಕೆ ಕಾರಣ ಏನು? ಅನುಮಾನಕ್ಕೆ ಕಾರಣ ಇಷ್ಟೇ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯ ತುಂಬ ಧೂಳು ತುಂಬಿಕೊಂಡಿದೆ. ಹೊಸ್ತಿಲಿನಲ್ಲಿ, ಮನೆಯ ಬಾಗಿಲ ಹೊಸ್ತಿಲಿನಲ್ಲಿ ಹುಲ್ಲು ಗಿಡ ಬೆಳಕೊಂಡಿದೆ, ಮುಳ್ಳು ಗಿಡಗಳಿಗೆ ಹಿಂಬಾಗಿದೆ. ಆದ್ದರಿಂದ ಈ ಅನುಮಾನಕ್ಕೆ ಕಾರಣ, ಈ ಮನೆಯಲ್ಲಿ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಇದ್ದಿದ್ದರೆ ಮನೆಯಲ್ಲಿ ಧೂಳು ಇರ್ತಾ ಇರಲಿಲ್ಲ, ಮನೆಯ ಹೊಸ್ತಿಲಿನಲ್ಲಿ ಹುಲ್ಲು ಮತ್ತು ಮುಳ್ಳಿನ ಗಿಡಗಳು ಬೆಳೀತಾ ಇರಲಿಲ್ಲ, ವಾಸ ಮಾಡುವ ಮನೆಯ ಮುಂದೆ ರಂಗೋಲಿ ಇರ್ತಾ ಇತ್ತು, ಮನೆಯಲ್ಲಿ ಪರಿಶುದ್ಧತೆ ಇರ್ತಾ ಇತ್ತು. ಅದು ಕಾಣದ ಕಾರಣ, ಧೂಳು ಕಾಣುವ ಕಾರಣ, ಹುಲ್ಲು ಬೆಳೆದ ಕಾರಣ ಅನುಮಾನ ಸೃಷ್ಟಿಯಾಗಿದೆ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಇದು ಲೌಕಿಕವಾದದ್ದು. ಮುಂದಿನ ಹೆಜ್ಜೆ ವಚನದಲ್ಲಿ ತನಗೆ ತಾನೇ ತೆರೆದುಕೊಳ್ಳುತ್ತದೆ. ತನುವಿನಲ್ಲಿ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅನ್ನುವ ಪ್ರಶ್ನೆಯನ್ನ ಹೊರಗಿನ ಮುಖವಾದಿಂದ ಹಿಂತಿರುಗಿಸಿ ಒಳಮುಖಕ್ಕೆ ಪ್ರಶ್ನೆ ಮಾಡಿಕೊಂಡಾಗ, ಭಗವಂತ ತಾನು ವಾಸ ಮಾಡಲಿಕ್ಕಾಗಿ ಈ ಜಂಗಮ ನಿವಾಸವನ್ನ ಕಟ್ಟಿಕೊಂಡಿದ್ದಾನೆ. ಮನುಷ್ಯನ ಶರೀರ ಅಂತನ್ನುವಂತ ನಿವಾಸ ಇದೆಯಲ್ಲ, ಇದು ಭಗವಂತನ ವಾಸಸ್ಥಾನ. ಇದು ಎಲ್ಲರೂ ಹೇಳ್ತಾರೆ. ಭಗವದ್ಗೀತೆಯಲ್ಲಿಯೂ ಕೃಷ್ಣ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ವಾಸ ಮಾಡುತ್ತಾನೆ. ಹೌದು, ಹಾಗಾದ್ರೆ ಈ ಮನೆಯಲ್ಲಿ ಮನೆಯ ಒಡೆಯ, ಮನೆಯ ಮೂಲ ನಿವಾಸಿ ಇದ್ದಾನೋ ಇಲ್ಲವೋ ಅನ್ನುವ ಪ್ರಶ್ನೆ ಇಲ್ಲಿ ಮೂಡಿ ಬರ್ತಾ ಇದೆ. ಯಾತಕ್ಕೆ ಇಲ್ಲಿ ಮೂಡಿ ಬರ್ತಾ ಇದೆ? ಕಾರಣ ಉಂಟು. ತನುವಿನಲ್ಲಿ ಹುಸಿ ತುಂಬಿ, ಈ ಹೊರ ಶರೀರದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಸುಳ್ಳು, ವಂಚನೆ ಇತ್ಯಾದಿಗಳು ಮನೆ ಮಾಡಿಕೊಂಡಿವೆ. ತನುವಿನಲ್ಲಿ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನಸ್ಸಿನಲ್ಲಿ ಸ್ವಾರ್ಥ ಮೂಲವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಪರಿಪೂರ್ಣವಾಗಿ ತುಂಬಿಕೊಂಡಿವೆ. ಸ್ವಾರ್ಥ ಮೂಲವಾದಂಥ ಆಸೆ ಆಕಾಂಕ್ಷೆಗಳನ್ನ ಸಾಧನೆ ಮಾಡಲಿಕ್ಕಾಗಿ ತನು ಸುಳ್ಳು ಮತ್ತು ಮೋಸದ ಹಾದಿಯನ್ನ ಹಿಡಿತಾ ಇದೆ. ತನುವಿನಲ್ಲಿ ಹುಸಿ, ಮನದಲ್ಲಿ ವಿಷಯ. ಹೀಗಿದ್ದಾಗ ಮನೆಯೊಳಗೆ ಮನೆಯೊಡೆಯ ಭಗವಂತ ಇರ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ನಿಶ್ಚಯವಾಗಿ ಹೇಳಿಬಿಟ್ರು, ಮನೆಯೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ಯಾತಕ್ಕಿಲ್ಲ ಅವನು? ತನುವಿನಲ್ಲಿ ಹುಸಿ ಇದೆ, ಮನದಲ್ಲಿ ವಿಷಯಾಸಕ್ತಿ ಇದೆ. ಇವೆರಡು ಇದ್ದಾಗ ಭಗವಂತ ಇರ್ಲಿಕ್ಕೆ ಅಲ್ಲಿ ಜಾಗವೇ ಇಲ್ಲ. ಮನೆಯ ತುಂಬ ಕಸ ಇರುವಾಗ ಮನೆಯೊಡೆಯ ಹೇಗೆ ಇರ್ಲಿಕ್ಕೆ ಸಾಧ್ಯ? ಮೊದಲನೆಯದು ಲೌಕಿಕ ಉದಾಹರಣೆ. ಎರಡನೆಯದು ತನ್ನನ್ನ ತಾನು ಆ ಒಂದು ಚಿಂತನೆಗೆ ಒಳಗುಪಡಿಸಿಕೊಂಡಂತಹ ಅಲೌಕಿಕ ಉದಾಹರಣೆ. ಈ ಅಲೌಕಿಕ ಉದಾಹರಣೆಯನ್ನು ನಮ್ಮ ಮುಂದೆ ತಂದಿಟ್ಟು ಬಸವಣ್ಣನವರು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ತಂದು ನಿಲ್ಲಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ನಿನ್ನ ಮನೆ, ದೇವರು ವಾಸ ಮಾಡಲಿಕ್ಕೆ ಕಟ್ಟಿದ ಮನೆ, ಆತನ ವಾಸಕ್ಕೆ ಯೋಗ್ಯವಾಗಿದೆಯೇ? ನಿನ್ನ ಗುಣವನ್ನ ನೀನು ಸುಧಾರಿಸಿದ್ದೀಯ? ನಿನ್ನಲ್ಲಿರ್ತಕ್ಕಂಥ ವಂಚಕತನ ಮತ್ತು ಹುಸಿತನವನ್ನ, ವಿಷಯ ಲಂಪಟತನವನ್ನ ದೂರ ಇಟ್ಟಿದ್ದೀಯ? ದೂರ ಇಟ್ಟಿದ್ದಾಗ ಮಾತ್ರ ಭಗವಂತ ನಿನ್ನ ಹೃದಯ ನಿವಾಸಿಯಾಗ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ದೇವರ ಬದಲಾಗಿ ದೆವ್ವಗಳು ಕುಣಿತಾ ಇವೆ. ಎಷ್ಟು ಸೂಕ್ಷ್ಮವಾದ ರೀತಿಯಲ್ಲಿ ಲೌಕಿಕ ಉದಾಹರಣೆಯಿಂದ ಆತ್ಮ ನಿರೀಕ್ಷಣೆಯತ್ತ ನಮ್ಮನ್ನ ಕೈ ಹಿಡಿದು ನಡೆಸುವಂತಹ ಅತ್ಯಂತ ಸರಳವಾದರೂ ಸಹ ಅತ್ಯಂತ ಗಹನ ಚಿಂತನೆಯನ್ನ ನಮ್ಮ ಮನಸ್ಸಿನಲ್ಲಿ ಉಂಟು ಮಾಡುವಂತಹ ಒಂದು ಅದ್ಭುತವಾದಂತಹ ಅಭಿವ್ಯಕ್ತಿ ಈ ವಚನದಲ್ಲಿ ಕಂಡು ಬರುತ್ತದೆ. ಮನೆಯೊಳಗೆ ಮನೆಯೊಡೆಯ ಇದ್ದಾನೂ ಇಲ್ಲವೋ? ಪ್ರತಿನಿತ್ಯ ನಾವು ಯೋಚನೆ ಮಾಡಬೇಕು. ನಮ್ಮ ಮನಸ್ಸಿನ ಮೂಲದ ಆಳದಲ್ಲಿ ಭಗವಂತ ಮನೆ ಮಾಡಿಕೊಂಡು ಇದ್ದಾನ?
ನಮ್ಮ ನಡವಳಿಕೆ ಚೆನ್ನಾಗಿದೆಯಾ, ನಮ್ಮ ಆಚರಣೆಗಳು ಶುದ್ಧವಾಗಿದೆಯಾ, ಭಗವಂತ ಒಪ್ಪುವ ಹಾಗೆ ನಾವು ಬದುಕು ಮಾಡ್ತಾ ಇದ್ದೇವ ಅಂತ ಅನ್ನುವಂಥ ಆಲೋಚನೆ ಪ್ರತಿನಿತ್ಯ ನಮ್ಮಲ್ಲಿ ಮೂಡಲಿಕ್ಕೆ ಈ ವಚನ ದಾರಿದೀಪವಾಗುವುದರಲ್ಲಿ ಸಂದೇಹವಿಲ್ಲ. ಸರಳವಾದರೂ ಗಹನ ಗಂಭೀರವಾಗಿರ್ತಕ್ಕಂಥ ಚಿಂತನೆಗೆ ಒಳಗು ಮಾಡುವ ಈ ವಚನದ ಪರಿ ಎಷ್ಟು ಅದ್ಭುತ ರಮ್ಯ. ಐದನೇ ತರಗತಿಯಿಂದ ಪಿಯುಸಿವರೆಗೆ 250 ಮಕ್ಕಳಿಗೆ 56 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಪ್ರದೇಶದಲ್ಲಿ ನಿರ್ಮಲವಾದ ನೈಸರ್ಗಿಕ ವಾತಾವರಣದಲ್ಲಿ ವಸತಿ ಶಾಲೆ ಇದೆ. ನೀವೊಬ್ಬ ಹೆಣ್ಣು ಮಗುವಿನ ತಂದೆಯಾಗಿದ್ದೀರಾ? ಹಾಗಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ ಬಸವ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್, ದೊಡ್ಡಬೆಲೆ, ಕೆಂಗೇರಿ, ಬೆಂಗಳೂರು. ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್. ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್.